ನಂದೇ ಇದ್ರೆ ಹೊಡೆದಾಕಿ, ಅದ್ರಾಗೇನು ಇದೇ ಇಲ್ಲ. ಈಗ PB ರಸ್ತೆಯಲ್ಲಿ ಫುಟ್ಪಾತಿಗೆ ಜಾಗ ಇದೆ, ಫುಟ್ಪಾತಲ್ಲೇ ಅವ್ನು ವ್ಯಾಪಾರ ಮಾಡಕ್ಕೆ ಏನು ಹೊರಗಿನ ಸಾಮಾನೆಲ್ಲ ತಂದು ಫುಟ್ಪಾತಿಗೆ ಇಟ್ಟಿರ್ತಾನೆ. ಮುಲಾಜಿಲ್ದಂಗೆ ತಗೊಂಡೋಗಿ ಪಾಲಿಕೆ ಅವ್ರಿಗೆ ದಂಡ ಹಾಕಿ. ವ್ಯಾಪಾರ ಮಾಡೋಂಥವ್ರಿಗೆ, ಅವತ್ತೇ ತಿಂದು ಅವತ್ತೇ ಬದುಕುವಂತ ಜನರಿಗೆ ಅನ್ಯಾಯ ಮಾತ್ರ ಮಾಡ್ಬಿಡಿ. ಬರೀ ನೀವು ಫುಟ್ಪಾತ್ ಪಾದಚಾರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ನೀವು ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವುಗೊಳಿಸೋದಾದ್ರೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತಂದು ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ, ಅದನ್ಯಾಕೆ ನಾವು ಪಾಲನೆ ಮಾಡ್ತಾ ಇಲ್ಲ? ಆ ನಿಟ್ಟಿನಲ್ಲಿ ದಾವಣಗೆರೆ ಮುಂದಿನ ದಿನದಲ್ಲಿ ಏನಾರ ಅಂತ ನೀವು ಕಾರ್ಯಕ್ಕೆ ಮುಂದಾಗೋದಾದ್ರೆ, ಮೊನ್ನೆ ಜಿಲ್ಲಾಧಿಕಾರಿಗಳಾಗ್ಲಿ ಆಯುಕ್ತರಾಗ್ಲಿ ಮುಂದಾಗೋದಾದ್ರೆ, ಪ್ರತಿಯೊಬ್ಬ ಪಾದಚಾರಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿ ಆಮೇಲೆ ನೀವು ಕಾರ್ಯಾಚರಣೆ ಮುಂದಾಗಬೇಕು. ಹೊರತು JCP ಇದೆ ಅಂತೇಳಿ, ನಗರ ಪಾಲಿಕೆಯಲ್ಲಿ JCP ಇದೆ ಅಂತೇಳಿ ತರೋದಾದ್ರೆ ನಾವು ನಿಮ್ಮ ಕಚೇರಿಗೆ ಏನ್ ತರ್ಬೇಕು ಅದನ್ನ ತರ್ತೀವಿ. ಅಭಿವೃದ್ಧಿ ಪ್ರಾಧಿಕಾರ ಅಲ್ಲ, ಅಭಿವೃದ್ಧಿಯ ಸಚಿವರಾದಂತ ಕೃಷ್ಣ ಬೈರೇಗೌಡರು ಮತ್ತೆ ಮಾನ್ಯ DK ಶಿವಕುಮಾರ್ ಅವರು ಇಷ್ಟು ವರ್ಷಗಳ ಕಾಲ ಯಾರು ಕೈ ಹಾಕದಂತ ಕೆಲಸವನ್ನ ಈ ಸರ್ಕಾರ ಮಾಡಕ್ ಹೊರಟಿದೆ. ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವುಗೊಳಿಸುವಂತ ಕಾರ್ಯಕ್ಕೆ ಕೈ ಹಾಕಿರ್ತಕ್ಕಂಥದ್ದು. ಯಾವುದೋ ಅಂಗಡಿ ಮುಂಗಟ್ಟುಗಳು ಅವ್ರ ಅಂಗಡಿ ಜಾಗವನ್ನು ಬಿಟ್ಟು, ಇಲ್ಲ ಮನೆಗಳು ಅವ್ರ ಜಾಗವನ್ನು ಬಿಟ್ಟು ಒತ್ತುವರಿ ಮಾಡಿದ್ರೆ ಅಂಥವನ್ನ ತೆರವು ಮಾಡಿ, ನಮಗೆ ಅಭ್ಯಂತರ ಇಲ್ಲ. ಅದಕ್ಕೆ ನಾವು ಸಮೇತ ಬೆಂಬಲಿಸ್ತೇವೆ. 30 ಅಡಿ ರಸ್ತೆ ಇದೆ, ನನ್ 30 ಅಡಿ ರಸ್ತೆಯಲ್ಲಿ 5 ಅಡಿ ಫುಟ್ಪಾತ್ ಇದೆ ಅಂತ ಹೇಳಿ ನನ್ನ ಗೋಡೆನ ಆ 5 ಫುಟ್ಪಾತ್ ಸೇರಿಸಿ ಕಟ್ಕೊಂಡಿದ್ರೆ ಮುಲಾಜಿಲ್ದಲ್ಲೇ ಹೊಡೆದಾಕಿ ಇಡೀ ರಾಜ್ಯದಲ್ಲಿ. ಅದು ಗ್ರಾಮೀಣ ಪ್ರದೇಶ ಇರಲಿ, ನಗರ ಪ್ರದೇಶ ಇರಲಿ, ಪಾಲಿಕೆ ವ್ಯಾಪ್ತಿ ಇರಲಿ, ಪಟ್ಟಣ ಪಂಚಾಯತಿ ವ್ಯಾಪ್ತಿ ಇರಲಿ. ಆದ್ರೆ ಈ ರಾಜ್ಯದಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ಲಕ್ಷಾಂತರ ಜನರು ಇದ್ದಾರೆ. ಅವರ ಬದುಕು ಇವತ್ತು ಯಾವ ಸರ್ಕಾರವೂ ಸಮೇತ ಹೆಸರಿಗೆ ಹೇಳುತ್ತೆ ನಾವೆಲ್ಲ ಎಲ್ಲ ಬಡವರ ಪರವಾಗಿದ್ದೇವೆ ಹೇಳೋದಷ್ಟೇ ಅದು. ಆದ್ರೆ ಇವತ್ತು ಬಡವರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಅವ್ರಿಗೆ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತ ಹೇಳ್ತಾರೆ ಮಾನ್ಯ ಕೃಷ್ಣ ಬೈರೇಗೌಡರು. ಅದೇ ಸುಪ್ರೀಂ ಕೋರ್ಟ್ ಹೇಳಿರತಕ್ಕಂಥದ್ದು ಮಾನ್ಯ ಬೈರೇಗೌಡರಿಗೆ ನೆನಪಾಗ್ತಾ ಇಲ್ಲ, ಗೊತ್ತಿಲ್ಲ. ಯಾವುದೇ ಫುಟ್ಪಾತ್ ವ್ಯಾಪಾರಿಗಳು ತೆರವುಗೊಳಿಸ್ಬೇಕು ಅಂತಂದ್ರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ನೀವು ತೆರವುಗೊಳಿಸ್ಬೇಕು ಅಂತೇಳಿ ಅದೇ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅದ್ಯಾಕೆ ನೀವು ಜನರಿಗೆ ಹೇಳ್ತಾ ಇಲ್ಲ? ಬರೀ ನೀವು ಫುಟ್ಪಾತ್ ಪಾದಚಾರಿಗೆ ತೊಂದರೆ ಆಗ್ತದೆ ಅಂತ ಹೇಳಿ ನೀವು ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವುಗೊಳಿಸೋದಾದ್ರೆ ಪರ್ಯಾಯ ವ್ಯವಸ್ಥೆ ಮಾಡಿ ಅಂತಂದು ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ, ಅದನ್ಯಾಕೆ ನಾವು ಪಾಲನೆ ಮಾಡ್ತಾ ಇಲ್ಲ? ಯಾವುದೋ ಒಂದು 4 ಕಡೆ ವೆಂಡಿಂಗ್ ಝೋನ್ ಅಂತ ಹೇಳಿ ಮಾಡ್ಬಿಟ್ಟು ಹಿಂದೆ ಆಯುಕ್ತರು ಮಾಡಿದ್ರು, ಕೆಲವು 1-2 ಭಾಗ ಮಾಡಿದ್ದಾರೆ, ಇನ್ನೊಂದೆರಡು ಭಾಗ ಮಾಡ್ತೀವಿ ಅಂತ ಹೇಳಿದ್ರು, ಅದು ಅಲ್ಲಿಗೆ ನಿಂತ್ಕಂತು. ಆದ್ರೆ ನಗರದಲ್ಲಿ ಈಗ ಅವರು ಹೇಳಿರ್ತಕ್ಕಂಥದ್ದು ಬರೀ ಬೆಂಗಳೂರಿಗೆ ಒಂದೇ ಅಲ್ಲ, 6 ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಇದು ಬರುತ್ತೆ ಅಂತ ಹೇಳಿದ್ದಾರೆ. ಇದು ಅಲ್ಲಿ ಈಗ ಬೆಂಗಳೂರು ಪ್ರಾರಂಭ ಆಗಿದೆ, ಕ್ರಮೇಣ ದಾವಣಗೆರೆಗೂ ಬರ್ತದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ, ನೀವು ಕಾಂಗ್ರೆಸ್ ಸರ್ಕಾರ ಬಡವ್ರ ಪರವಾಗಿ ಧ್ವನಿ ಅಂತ ಹೇಳುವಂತ ಸರ್ಕಾರ, ನಾಳೆ ನೀವು ಇದೇ ರೀತಿ ಮಾಡೋದಾದ್ರೆ ನಿಮ್ಮ ಮುಖ್ಯಮಂತ್ರಿ ವಿರುದ್ಧ ಮತ್ತು ಕೃಷ್ಣ ಬೈರೇಗೌಡರ ವಿರುದ್ಧ ಕರವೇ ಹೋರಾಟಕ್ಕೆ ನಿಲ್ಬೇಕಾಗ್ತದೆ. ನಮಗೆ ಕಾಂಗ್ರೆಸ್ ಆದ್ರೇನು, BJP ಆದ್ರೇನು, JDS ಆದ್ರೇನು, ಜನರ ಪರವಾಗಿ ಕೆಲಸ ಮಾಡೋದಾದ್ರೆ ಗೌರವಿಸ್ತೇವೆ. ಜನರ ಪರವಾಗಿ ಕೆಲಸ ಮಾಡಲ್ಲ ಅಂತಂದ್ರೆ ಹೋರಾಟ ಅಂತೂ ಅದು ಯಾವತ್ತೂ ನಿಂತಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಹೋರಾಟ ಮಾಡಿದ್ದೇವೆ, ಯಡಿಯೂರಪ್ಪ ವಿರುದ್ಧ ಹೋರಾಟ ಮಾಡಿದ್ದೇವೆ, ಸೋನಿಯಾ ಗಾಂಧಿ ವಿರುದ್ಧ ಹೋರಾಟ ಮಾಡಿದ್ದೇವೆ, ಮೋದಿ ವಿರುದ್ಧನೂ ಹೋರಾಟ ಮಾಡಿದ್ದೇವೆ. ನಾವು ಯಾವ ಪಕ್ಷಾತೀತವಾಗಿರ್ತಕ್ಕಂಥ ಕನ್ನಡಪರ ಸಂಘಟನೆ. ಬಡವರ ಧ್ವನಿಯಾಗಿ ನಿಲ್ಬೇಕು ಹೊರತು ಬಡವರ ಹಕ್ಕನ್ನ ಕಸ್ಕೊಳ್ಳುವಂಥದ್ದು ಆಗ್ಬಾರ್ದು. ಆ ನಿಟ್ಟಿನಲ್ಲಿ ದಾವಣಗೆರೆ ಮುಂದಿನ ದಿನದಲ್ಲಿ ಏನಾರ ಅಂತ ನೀವು ಕಾರ್ಯಕ್ಕೆ ಮುಂದಾಗೋದಾದ್ರೆ, ಮೊನ್ನೆ ಜಿಲ್ಲಾಧಿಕಾರಿಗಳಾಗ್ಲಿ ಆಯುಕ್ತರಾಗ್ಲಿ ಮುಂದಾಗೋದಾದ್ರೆ, ಪ್ರತಿಯೊಬ್ಬ ಪಾದಚಾರಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿ ಆಮೇಲೆ ನೀವು ಕಾರ್ಯಾಚರಣೆ ಮುಂದಾಗಬೇಕು. ಹೊರತು JCP ಇದೆ ಅಂತೇಳಿ, ನಗರ ಪಾಲಿಕೆಯಲ್ಲಿ JCP ಇದೆ ಅಂತೇಳಿ ತರೋದಾದ್ರೆ ನಾವು ನಿಮ್ಮ ಕಚೇರಿಗೆ ಏನ್ ತರ್ಬೇಕು ಅದನ್ನ ತರ್ತೀವಿ. ಆ ಕೆಲಸವನ್ನ ಮಾಡಬಾರ್ದು ಮಾನ್ಯ ಜಿಲ್ಲಾಧಿಕಾರಿಗಳು. ಅದ್ರಾಗೂ ದಾವಣಗೆರೆ ಸಂಸದರಿದ್ದಾರೆ, ದಾವಣಗೆರೆ 2 ಭಾಗದ
ಶಾಸಕರು ಕಾಂಗ್ರೆಸ್ನವರೇ ಇದ್ದೀರಿ, ಇಲ್ಲಿ ನಿಮ್ಮನ್ನು ಯಾರು ವಿರೋಧ ಮಾಡುವಂತಾರೆ ಯಾರು ಇಲ್ಲ. ನೀವು ಜನರ ಪರವಾಗಿ ಧ್ವನಿಯಾಗಿ ನಿಲ್ಬೇಕು. ಇಲ್ಲ ಆದ್ರೆ ನಿಮ್ಮ ವಿರುದ್ಧ ನಾವು ಹೋರಾಟಕ್ಕೆ ಕೈ ಎತ್ಕೊಂತೇವೆ, ಮುಲಾಜೆ ಇಲ್ಲ. ಆ ನಿಟ್ಟಿನಲ್ಲಿ ಬಡವರ ಧ್ವನಿಯಾಗ್ಲಿ ಅಂತೇಳಿ, ಯಾಕಂದ್ರೆ ಆ ಪ್ರದೇಶಗಳಲ್ಲಿ ಹೊರ ರಾಜ್ಯದವರು ಬಂದು ನೆಲೆಸಿದ್ದಾರೆ, ಇಲ್ಲ ಅಂತಲ್ಲ. ಅವರು ಕನ್ನಡಿಗರಾಗ ಬದುಕೋದಾದ್ರೆ ಅವ್ರಿಗೂ ಇಲ್ಲಿ ಬದುಕಕ್ ಹಕ್ಕಿದೆ. ಅವ್ನ ಕನ್ನಡಿಗ ಬದುಕಲ್ಲ ಅನ್ನೋದಾದ್ರೆ ಅವ್ನು ತಮಿಳ್ನಾಡಿಗೆ ಹೋಗ್ಲಿ, ಇಲ್ಲ ಆಂಧ್ರಕ್ಕೆ ಹೋಗ್ಲಿ, ಕೇರಳಕ್ಕರ ಹೋಗ್ಲಿ. ಆದ್ರೆ ಇಲ್ಲಿ ಕನ್ನಡಿಗನಾಗ ಬದುಕೋದಾದ್ರೆ ಪ್ರತಿಯೊಬ್ಬನಿಗೂ ಹಕ್ಕಿದೆ, ಬದುಕ್ಲಿ. ಕನ್ನಡಿಗರ ಪರವಾಗಿ ಸರ್ಕಾರ ಇರ್ಬೇಕು ಹೊರತು, ಬಡವರ ಪರವಾಗಿ ಸರ್ಕಾರ ಇರ್ಬೇಕು ಹೊರತು ಯಾರ್ದೋ ಸಲುವಾಗಿ ಕೋರ್ಟ್ ಆದೇಶ ಮಾಡ್ತದೆ. ಎಲ್ಲದಕ್ಕೂ ಕಾನೂನಿದೆ. ಅಂಬೇಡ್ಕರ್ ಅವರು ಪ್ರತಿಯೊಂದು ಹಂತಕ್ಕೂ ಕಾನೂನು ಮಾಡಿಟ್ಟಿದ್ದಾರೆ. ಆದ್ರೆ ಅದನ್ನ ನೀವು ಪಾಲನೆ ಮಾಡೋದು ಒಳಿತಿಗಾಗಿ ಮಾಡ್ಬೇಕು ಹೊರತು ಇನ್ನೊಬ್ಬರನ್ನ ಹಾಳು ಮಾಡೋದಕ್ಕೆ ಮಾತ್ರ